ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋ ಇವತ್ತಿನ ನಮ್ಮ ಟ್ರಾವೆಲ್ನ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಮಂಗಳೂರಿಂದ ನಾವು ಮಡಿಕೇರಿಗೆ ಅಂತ ಹೊರಟ್ವಿ. ನಮಗೆ ದಾರಿಲಿ ಎಲ್ಲೂ ಮಳೆ ಸಿಗಲಿಲ್ಲ, ಆದರೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟು ಸಂಪಾಜೆಯಿಂದ ಮುಂದೆ ಘಾಟ್ ಹತ್ಕೊಂಡು ಬರೋವಾಗ ಫುಲ್ಲು ಮಂಜು ಕವಿದ ವಾತಾವರಣ ಇತ್ತು. ಫುಲ್ ಮಡಿಕೇರಿ ಫುಲ್ ಅದೇ ರೀತಿ ಇತ್ತು. ಸಂಜೆ ನೈಟ್ ನಾವು ರಿಟರ್ನ್ ಬರೋ ತನಕನೂ ಫುಲ್ ವಿಡಿಯೋ ಮಾಡಿದ್ದೀನಿ. ನನಗಂತೂ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಕೆಲಸದ ಮೇಲೆ ನಮಗೆ ತುಂಬ ಒತ್ತಡ ಎಲ್ಲ ಇದ್ದಿದ್ದರಿಂದಾಗಿ ಇಂಥ ಒಂದು ವಾತಾವರಣದಲ್ಲಿ ದಿನ ಕಳೆದಿದ್ದು ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿದೆ. ಇವಾಗ ಆಲ್ಮೋಸ್ಟು ಸಂಜೆ 5 ಗಂಟೆ ಆಗಿದೆ. ನಾವು ಮಡಿಕೇರಿ ಸಿಟಿ ಕಡೆ ಹೊರಟ್ವಿ. ಫುಲ್ಲು ಫಾಗೇ ಇತ್ತು. ಬೆಳಗ್ಗೆಯಿಂದನೂ ನೋಡ್ತಾನೆ ಇದ್ವಿ, ಫುಲ್ ಫಾಗ್ ಇತ್ತು. ಕಡಿಮೆನೇ ಆಗಲಿಲ್ಲ. ಎದುರುಗಡೆ ಬರೋ ವೆಹಿಕಲ್ ಸ್ವಲ್ಪ ಒಂದು 100 ಮೀಟರ್ನಷ್ಟು ಕಾಣ್ತಾ ಇತ್ತು. ಬಿಟ್ಟರೆ ದೂರದಿರೋ ಯಾವ ಪ್ಲೇಸು ಅಥವಾ ಯಾವ ವೆಹಿಕಲ್ ಆಗಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಎಲ್ಲ ವೆಹಿಕಲಲ್ಲಿ ಲೈಟ್ ಆನ್ ಮಾಡಿಕೊಂಡು ಗಾಡಿ ಓಡಿಸುವಂಥ ಪರಿಸ್ಥಿತಿ ಇತ್ತು. ನೋಡಿ, ಮಡಿಕೇರಿ ಸಿಟಿಗೆ ಎಂಟರ್ ಆಗ್ತಾ ಇದ್ದೀವಿ. ಎದುರುಗಡೆ ನೋಡಿ ವೆಹಿಕಲೆಲ್ಲನೂ ಲೈಟ್ ಆನ್ ಮಾಡಿಕೊಂಡೇ ಓಡಾಡ್ತಾ ಇದ್ದಾರೆ. ನಮ್ಮ ಮಡಿಕೇರಿ ಯಾಕೆ ಸ್ಪೆಷಲ್ಲು, ಯಾಕೆ ಮಂಜಿನ ನಗರಿ ಮಡಿಕೇರಿ ಅಂತ ಹೇಳ್ತಾರೆ ಅಂತಂದರೆ ನೋಡಿ ಇದಕ್ಕೋಸ್ಕರನೇ. ನಮಗೆ ಕಾರ್ ಒಳಗಡೆ ಕೂತಿರೋದ್ರಿಂದಾಗಿ ಏನೋ ಗೊತ್ತಾಗಲಿಲ್ಲ, ಚಳಿ ಅಷ್ಟೊಂದು ಫೀಲ್ ಆಗಲಿಲ್ಲ ನಮಗೆ. ಬಟ್ ಹೊರಗಡೆ ಬಂದರೆ ನಾವು ಫ್ರಿಜ್ ಡೋರ್ ಓಪನ್ ಮಾಡಿದಾಗ ಏನು ಕೂಲಾಗಿ ಫೀಲ್ ಆಗುತ್ತೆ ನಮಗೆ. ಸೇಮ್ ಅದೇ ಥರ ಕೂಲ್ ವೆದರ್ ಇತ್ತು. ಅದೇ ಥರ ತುಂಬಾ ಚಳಿ ಇತ್ತು. ಇದು ನೋಡಿ ಟೋಲ್ಗೇಟ್, ಇದು ರಾಜಸೀಟ್ ರೋಡ್. ನಾವು ಹತ್ತಿರ ಆಗ್ತಾಯಿದ್ದೀವಿ ರಾಜಸೀಟ್ ರೋಡ್ಗೆ. ಏನೂ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ವೆಹಿಕಲ್ಲು ಬಸ್ಸು ಎಲ್ಲನೂ ಲೈಟ್ ಹಾಕ್ಕೊಂಡೇ ಓಡಾಡ್ತಾ ಇದೆ. ಅಷ್ಟು ಇದು ಸಂಜೆ ಒಂದು 5 ಗಂಟೆ ಟೈಮ್ ಇದು ನೋಡಿ. ಆಲ್ಮೋಸ್ಟ್ ರಾಜಸೀಟ್ ಕಡೆ ನಾವು ಹೋಗ್ತಾ ಇದ್ದೀವಿ. ಇವತ್ತು ಮಳೆ ಕಡಿಮೆ ಇದ್ದಿದ್ದರಿಂದಾಗಿ ಫುಲ್ ಫಾಗ್ನ ವಾತಾವರಣ ಇತ್ತು. ಮಂಜು ಕವಿದ ವಾತಾವರಣ ಅಂತ ಏನು ಹೇಳ್ತೇವೆ, ಆ ರೀತಿಯ ಒಂದು ವಾತಾವರಣ ಇತ್ತು. ಬಿಸಿಲು ಕೂಡ ಇರಲಿಲ್ಲ, ಮಳೆ ಕೂಡ ಇರಲಿಲ್ಲ. ಫುಲ್ ಫಾಗ್ ಇದು ಈ ರೀತಿ ನೋಡಿ. ತುಂಬ ಖುಷಿಯಾಗುತ್ತೆ. ಒಂಥರ ಮನಸ್ಸಿಗೆ ಖುಷಿಯಾಗುವಂಥ, ಹಿತ ಕೊಡುವಂಥ ವೆದರ್ ಇವೆಲ್ಲ. ದಯವಿಟ್ಟು ಮಿಸ್ ಮಾಡದೆ ಎಲ್ಲರೂ ಮಡಿಕೇರಿಗೆ ಒಂದು ಸಲ ವಿಸಿಟ್ ಮಾಡಿ. ಎಲ್ಲ ಖುಷಿಯಾಗುತ್ತೆ. ನೋಡಿ, ಇದು ಈ ಕಡೆ ಗಾಂಧಿ ಮೈದಾನ ಇದೆ. ಗಾಂಧಿ ಮೈದಾನ ಇದು. ಗಾಂಧಿ ಸ್ಟ್ಯಾಚ್ಯು ಏನೂ ಕಾಣ್ತಾಯಿಲ್ಲ. ಗ್ರೌಂಡ್ ಇದೆ, ದೊಡ್ಡ ಗ್ರೌಂಡ್ ಇದೆ, ಏನೂ ಕಾಣ್ತಿಲ್ಲ. ಫುಲ್ ಫಾಗಿಂದ ಕವರ್ ಆಗಿದೆ. ಆಲ್ಮೋಸ್ಟ್ ಈ ಕಡೆ ರೈಟ್ ಸೈಡಲ್ಲೆಲ್ಲ ಮನೆಗಳು, ಬಿಲ್ಡಿಂಗ್ಸ್ ಎಲ್ಲ ಇದೆ, ಏನೂ ಕಾಣ್ತಾ ಇಲ್ಲ. ನಾನಂತೂ ಮಡಿಕೇರಿಯನ್ನು ತುಂಬಾ ಮಿಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾ ಬಂತು ಮಂಗಳೂರಲ್ಲಿ ಸೆಟ್ಲಾಗಿ. ಈ ಮಳೆ, ಈ ಇಬ್ಬನಿ, ಮಂಜು, ಚಳಿ ಎಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ನಾವು ರಾಜಸೀಟ್ ಹತ್ತಿರ ಬರ್ತಾಯಿದ್ದೀವಿ. ನೋಡಿ, ಏನೇನು ಕಾಣಿಸ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಈ ವೆದರ್ ಅಂದರೆ ತುಂಬಾ ಕೂಲಾಗಿದೆ. ಮಡಿಕೇರಿಯಲ್ಲಿರೋರೆಲ್ಲ ತುಂಬ ಲಕ್ಕಿ ಅನಿಸುತ್ತೆ ನನಗೆ. ನಾನು ಕೂಡ ತುಂಬಾ ಲಕ್ಕಿ. ನಾನು ಮಡಿಕೇರಿಯಲ್ಲಿ ಹುಟ್ಟಿರೋಳು. ತುಂಬ ಅದೃಷ್ಟ ಮಾಡಿದ್ದೀನಿ. ನೋಡಿ, ರಾಜಸೀಟ್ ಅಂತೂ ಏನೂ ಕಾಣಿಸ್ತಾ ಇಲ್ಲ. ಫುಲ್ ನನ್ನ ಫ್ರಂಟಲ್ಲಿ ಕಾಣ್ತಿರೋದು ರಾಜಸೀಟ್. ಅದು ಫುಲ್ ಫಾಗ್ ಇದೆ, ಏನೂ ಕಾಣಿಸ್ತಾ ಇಲ್ಲ. ಫುಲ್ ವೈಟಿಶ್ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ, ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ರಾಜಸೀಟ್. ಏನೂ ಕಾಣಿಸ್ತಾನೆ ಇಲ್ಲ. ಪಾರ್ಕ್ ಎಲ್ಲ ಏನು. ನಾವು ವರ್ಕ್ ಮೇಲೆ ಇದ್ದಿದ್ದರಿಂದಾಗಿ ನಮಗೆ ರಾಜಸೀಟ್ಗೆ ಹೋಗಲಿಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ನಾವು ಹೀಗೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಚಾಮುಂಡೇಶ್ವರಿ ನಗರ ರೋಡ್, ಮಡಿಕೇರಿ, ಆಕಾಶವಾಣಿ ಎಲ್ಲ ಇಲ್ಲೇ ಇರೋದು. ಇಲ್ಲಿನೂ ಹಾಗೆ. ನಾವು ಇದನ್ನು ಸ್ವಲ್ಪ ಹಿಲ್ ಸ್ಟೇಷನ್, ಇದು ಹತ್ಕೊಂಡು ಹೋಗಬೇಕು ಮೇಲಕ್ಕೆ, ಹಿಲ್ ಸ್ಟೇಷನ್ನು. ಇಲ್ಲಿ ಕೂಡ ಹಾಗೆ. ಆಲ್ಮೋಸ್ಟ್ ಇಡೀ ಮಡಿಕೇರಿನೇ ಮಂಜಿನಲ್ಲಿ ಮುಚ್ಚೋಗ್ಬಿಟ್ಟಿತ್ತು ಇವತ್ತು. ಆ ರೀತಿಯ ಒಂದು ವಾತಾವರಣ ಇತ್ತು ನೋಡಿ. ಮಂಜು ಕವಿದ ವಾತಾವರಣ. ಅಲ್ಲಲ್ಲಿ ಬಿಟ್ಟು ಬಿಟ್ಟು ಹನಿ ಹನಿ ಮಳೆ ಬೀಳ್ತಾ ಇತ್ತು. ಚಳಿಯ ವಾತಾವರಣ ಒಂಥರ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ನನಗೆ. ಸಂಜೆ ವರ್ಕೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ರಾತ್ರಿ 9 ಗಂಟೆ ಆಗಿದೆ. ಸೇಮ್ ಸಿಚುವೇಶನ್, ಏನೂ ಬದಲಾವಣೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.